ದುಂಬುದ 30-40 ವರ್ಷದ ದೂರದೃಷ್ಟಿ ಹಿಡಿದು ಅಭಿವೃದ್ಧಿ ಯೋಜನೆಗಳನ್ನು ಅಟನೆ ಮಾಡ್ತದೆ. ಅವಿಟ್ಟು ಮುಖ್ಯವಾಯಿನವು ವಿದ್ಯುತ್ ಶಕ್ತಿ ಕೋಟೆಕಾಡು ನಿರ್ಮಾಣ ಆವೊಂದು ಪುನಃ ಉಪಕೇಂದ್ರದ್ದು ಈ ಪರಿಸರದ ಜನಕ್ಲಿನ ವಿದ್ಯುತ್ ಶಕ್ತಿ ಸಮಸ್ಯೆ ಕಡಿಮೆ ಆಪುಂಡು. ತೊಕೋಡು ಉಪಕೇಂದ್ರಲ 110 kV ಮೇಲ್ದರ್ಜೆಗೆ ಯೋಜನೆಲು ಆತನು. ಕೊಣಾಜೆಡು ಉಪವಿಭಾಗ ಕಚೇರಿ ಅವಕ್ಕೆ ಸಂಬಂಧಿಸಾದ ಮುಡಿಪು ಬೋಳ್ಯಾರ್ ಕಿನ್ಯ ಉಪಕೇಂದ್ರ ಕಚೇರಿಲದ ರಚನೆಯಾದ ಜನಕ್ಲಿಗೆ ಅನುಕೂಲ ಉಂಟು ಪಡೆದು ಕುಡ್ಲ ವಿಧಾನಸಭಾ ಕ್ಷೇತ್ರ ಶಾಸಕರು ರಾಜ್ಯದ ವಿಧಾನಸಭಾ ಅಧ್ಯಕ್ಷರು UT ಖಾದರ್ ತಿಳಿಸಿದರು. ಉಳ್ಳಾಲ ಮೆಸ್ಕಾಂ ವ್ಯಾಪ್ತಿಯಲ್ಲಿ ಮಂಜೂರಾತಿಗೊಂಡು ಪ್ರಗತಿಯಲ್ಲಿರುವಂತಹ ಕಾಮಗಾರಿಗಳ ವೀಕ್ಷಣೆ ಹಾಗೂ ಅದರ ಇನ್ನಷ್ಟು ಉನ್ನತೀಕರಿಸುವಂತಹ ಕಾರ್ಯಕ್ರಮ. ಇದರ ವೀಕ್ಷಣೆಗಾಗಿ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರೂ ಆಗಿರುವಂತಹ ಸನ್ಮಾನ್ಯ UT ಖಾದರ್ ಅವರು ಆಗಮಿಸಿದ್ದಾರೆ. ಅವರನ್ನೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಮೆಸ್ಕಾಮಿನ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀಮತಿ ಪದ್ಮಾವತಿಯವರು ಇದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಸದಾಶಿವುಳ್ಳಾರವರು ಈ ಪರಿಸರದ ಪ್ರಮುಖರು, ಅಖಿಲ ಭಾರತ ತೀಯಾ ಒಕ್ಕೂಟದ ಅಧ್ಯಕ್ಷರು, SCDCC ಬ್ಯಾಂಕಿನ ನಿರ್ದೇಶಕರು ಆಗಿದ್ದಾರೆ. ಅವರನ್ನೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕೋಟೆಕಾರ್ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ಶ್ರೀಯುತ ಉದಯಕುಮಾರ್ ಶೆಟ್ಟಿ ಸೊಲ್ಲೆಂಜೀರ್ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಪರಿಸರದ ಪ್ರಮುಖರು ಶ್ರೀಯುತ ಹರ್ಷರಾಜ್ ಮುದ್ಯ, ಶ್ರೀಯುತ ಸುಕುಮಾರ್ ಗಟ್ಟಿ, ಪುಷ್ಟಿ ಮಹಮ್ಮದ್ ಅಂತ ಅವರನ್ನು ನಾವು ಕರೆಯುವುದು. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಚಂದ್ರಿಕಾ ರೈ ಅವರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಉಳ್ಳಾಲ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಉಪಾಧ್ಯಕ್ಷರು ಶ್ರೀಯುತ ಸುರೇಶ್ ಭಟ್ನಗರ್ ಅವರಿದ್ದಾರೆ. ಹಾಗೆ ಈ ಪರಿಸರದ ಇನ್ನೋರ್ವ ಪ್ರಮುಖರು ಹಮೀದ್ ಹಸನ್ ರವರಿದ್ದಾರೆ. ಮಾಜಿ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ರೇಣುಕಾ ಶೆಟ್ಟಿ ಅವರಿದ್ದಾರೆ. ಅಜ್ಜಿನಡ್ಕ ಅಹಮದ್ ರವರು, ಹಾಗೆ ಎಲ್ಲ ಗಣ್ಯ ಬಂಧುಗಳು, ಹಾಗೆ ಮೆಸ್ಕಾಮಿನ ನಿರ್ದೇಶಕರು, ತಾಂತ್ರಿಕ ವಿಭಾಗದ ನಿರ್ದೇಶಕರು ಶ್ರೀಯುತ HG ರಮೇಶ್ ರವರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಅಧೀಕ್ಷಕ ಎಂಜಿನಿಯರ್ ಅವರು ಮಂಗಳೂರು ಹತ್ರದ ಶ್ರೀಯುತ ಕೃಷ್ಣರಾಜ್ ಕೆ ಇದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಪ್ರಭಾರ ಮುಖ್ಯ ಎಂಜಿನಿಯರ್ ಶ್ರೀಯುತ ಚೈತನ್ಯರವರು, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಲ್ಲಿಯ ಉಳ್ಳಾಲ ಮೆಸ್ಕಾಮಿನ ಅಸಿಸ್ಟೆಂಟ್ ಇಂಜಿನಿಯರ್ ಶ್ರೀಯುತ ದಯಾನಂದರವರು, ಹಾಗೆ ಜೂನಿಯರ್ ಇಂಜಿನಿಯರ್ ನಿತೇಶ್ ಅವರು, ಹಾಗೆ ಎಲ್ಲ ಪ್ರಮುಖ ಬಂಧುಗಳು, ಮೆಸ್ಕಾಮಿನ ಎಲ್ಲ ಪ್ರಮುಖ ಬಂಧುಗಳಿದ್ದೀರಿ, ನಮ್ಮ ಊರಿನ ಎಲ್ಲ ಪ್ರಮುಖ ಬಂಧುಗಳು ಸೇರಿದ್ದೀರಿ. ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ, ಈಗಾಗಲೇ ಮೊನ್ನೆ ತಾನೇ ನಮ್ಮ ಶಾಸಕರು, ಈ ಭಾಗದ ಶಾಸಕರಾಗಿ ಅವರು ಈ ಕ್ಷೇತ್ರದ ಅಭಿವೃದ್ಧಿಯ ಕೆಲವೊಂದು ವಿವರಗಳನ್ನು ನೀಡಿದ್ರು. ಅದರಲ್ಲಿ ವಿಶೇಷವಾಗಿ ಉಳ್ಳಾಲ ವ್ಯಾಪ್ತಿಯ ಮೆಸ್ಕಾಂ ಅಂದರೆ ನಮ್ಮ ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ, ಇದರ ಅಭಿವೃದ್ಧಿ ಕಾಮಗಾರಿಗಳು, ಮೇಲ್ದರ್ಜೆಯ ಕಾಮಗಾರಿಗಳನ್ನು ಅವರು ವಿವರಿಸಿದರು. ಈಗಾಗಲೇ ಉಳ್ಳಾಲದಲ್ಲಿ ಒಂದು ಸಬ್ಸ್ಟೇಷನ್ ಇದೆ, ಅದನ್ನು ಮೇಲ್ದರ್ಜೆಗೆ ಏರಿಸುವಂತಹ ಒಂದು ಯೋಜನೆ ಇದೆ. ಕೋಣಾಜೆಯ ಸಬ್ಸ್ಟೇಷನ್ ಅನ್ನು ಸಬ್ ಡಿವಿಷನ್ ಮಾಡುವಂತಹ ಯೋಜನೆ ಇದೆ. ಆ ಕೋಣಾಜೆಯ ಸಬ್ ಡಿವಿಷನ್ಗೆ 3 ಉಪ ಶಾಖಾ ಕಚೇರಿಗಳು, ಅದರ ಬೋಳಿಯಾರು, ಕಿನ್ಯ ಮತ್ತು ಅಸೈಗೋಳಿ ಪರಿಸರದಲ್ಲಿ ಬರುವಂತಹದ್ದಿದೆ. ಹಾಗೆ ಇಂತಹ ಅಭಿವೃದ್ಧಿ ಕಾಮಗಾರಿಗಳ ಒಂದು ಕಾರ್ಯಕ್ರಮದ ಅಂಗವಾಗಿ ಕೋಟೆಕಾರ್ನಲ್ಲಿ ಈಗಾಗಲೇ ಇಲ್ಲಿಯ ಕಾಮಗಾರಿ ಪ್ರಗತಿಯಲ್ಲಿದೆ. ಇಲ್ಲಿ ಒಂದು ಸಬ್ಸ್ಟೇಷನ್ ಹೊಸತಾಗಿ ನಿರ್ಮಾಣವಾಗುತ್ತಾ ಇದೆ. ಆ ಸಬ್ಸ್ಟೇಷನ್ನ ಜೊತೆಗೆ ಅದಕ್ಕೊಂದು ಕೇಂದ್ರ ಕಚೇರಿ ಕೂಡ ಇಲ್ಲಿ ಆಗುತ್ತಾ ಇದೆ. ಈ ಎಲ್ಲದರ ವೀಕ್ಷಣೆ ಹಾಗೂ ಸಾಂಕೇತಿಕವಾಗಿ ಅದನ್ನು ಚಾಲನೆ ಕೊಡುವಂತಹ ಕಾರ್ಯಕ್ರಮವನ್ನು ನಮ್ಮ ಆತ್ಮೀಯ ಶಾಸಕರು, ಸಭಾಪತಿಗಳು ಶ್ರೀಯುತ UT ಖಾದರ್ ಅವರು ಮಾಡಿದ್ದಾರೆ. ಇಂತಹ ಅಭಿವೃದ್ಧಿ ಕಾಮಗಾರಿಗಳನ್ನು ನಿರಂತರವಾಗಿ ಮಾಡುವಂತಹ ನಮ್ಮ ಸರ್ಕಾರದ ಯೋಜನೆಗಳನ್ನು ಜಾರಿಗೆ ತರುವಂತಹ ಈ ನಿಟ್ಟಿನಲ್ಲಿ ಮೆಸ್ಕಾಂ ತನ್ನದೇ ಆದಂತಹ ಆ ಒಂದು ಅನುದಾನದಲ್ಲಿ ಈ ಕಾರ್ಯಕ್ರಮವನ್ನು, ಪ್ರಗತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಾ ಇದೆ. ಈ ಕೋಟೆಕಾರ್ ಉಪಕೇಂದ್ರ ಈಗಾಗಲೇ ಹೇಳಿದ ಹಾಗೆ ಹೊಸ ಉಪಕೇಂದ್ರವಾಗಿ ಸಬ್ಸ್ಟೇಷನ್ ಆಗಿ ನಿರ್ಮಾಣಗೊಂಡು ಇದನ್ನು ಎಕ್ಕೂರು ಅಂದರೆ ಜಪ್ಪಿನಮೊಗರು ಕೇಂದ್ರಕ್ಕೆ ಜೋಡಿಸಿಕೊಂಡು, ಆಚೆಯಿಂದ ಕೋಣಾಜೆಯಿಂದ ಬರುವಂತಹ ವಿದ್ಯುತ್ ಶಕ್ತಿ ಸರಬರಾಜಿಗೆ ಜೋಡಿಸಿಕೊಂಡು, ಅರ್ಥಾತ್ ತೊಕ್ಕೋಟಿಗೆ ಜೋಡಣೆಗೊಂಡು, ಇಲ್ಲಿ ಪರಿಸರದಲ್ಲಿ ಯಾವುದೇ ರೀತಿಯ ವಿದ್ಯುತ್ತಲ್ಲಿ ಅಡಚಣೆ ಆದರೂ ಕೂಡ ಒಂದಲ್ಲ ಒಂದು ಕಡೆಯಿಂದ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತಹ ವ್ಯವಸ್ಥೆ ಈ ಕೇಂದ್ರ ಕಚೇರಿಯ ಉದ್ದೇಶವಾಗಿದೆ. ಅಂತಹ ಉದ್ದೇಶವನ್ನಿಟ್ಟುಕೊಂಡು ಈಗಾಗಲೇ ಇದಕ್ಕೆ ಚಾಲನೆಯನ್ನು ಕೊಡಲಾಗಿದೆ. ಇದಕ್ಕೆ ಚಾಲನೆಯನ್ನು ನೀಡಿದಂತಹ ನಮ್ಮ ಅಚ್ಚುಮೆಚ್ಚಿನ ಶಾಸಕರು, ನಮ್ಮ ರಾಜ್ಯ ವಿಧಾನಸಭಾದ ಸಭಾಪತಿಗಳು ಸನ್ಮಾನ್ಯ UT ಖಾದರ್ ಅವರು ಇದರ ಬಗ್ಗೆ ನಮ್ಮನ್ನು ಉದ್ದೇಶಿಸಿ ಶುಭಾಶಂಸನೆಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಯೋಜನೆಯ ಬಗ್ಗೆ ಇನ್ನಷ್ಟು ವಿವರಗಳನ್ನು ನೀಡಲಿಕ್ಕಿದ್ದಾರೆ. ಈಗ ಅವರ ಯೋಜನೆಯ ವಿವರಗಳು. ನಮಸ್ಕಾರ. ವೇದಿಕೆಯಲ್ಲಿರುವ ಮಾನ್ಯ ಸಭಾಪತಿಗಳೇ ಹಾಗೂ ಇತರ ಗಣ್ಯರೇ, ಇವತ್ತು ನಾವು ಕೋಟೆಕಾರ್ ಸೆಕ್ಷನ್ ಆಫೀಸನ್ನು ಭೂಪೂಜೆಯನ್ನು ಮಾಡಿರುತ್ತೇವೆ. ಅದೇ ರೀತಿ ಇಷ್ಟೊತ್ತನ ಈಗಾಗಲೇ ತಮಗೆ ತಿಳಿಸಿ ಹೇಳಿದ್ದಾರೆ, ಕೋಟೆಕಾರ್ ಸ್ಟೇಷನ್ ಕೂಡ ಇದು 33 kV ಸ್ಟೇಷನ್, ಇದು ಕೂಡ ಕನ್ಸ್ಟ್ರಕ್ಷನ್ನಲ್ಲಿ ನಡೀತಾ ಇದೆ. ಅದೇ ರೀತಿ ಇಲ್ಲಿ 33 kV UG ಕೇಬಲ್ ತೊಕ್ಕೊಟ್ಟುವಿನಿಂದ ಜಪ್ಪನಮೊಗರಿನಿಂದ ತೊಕ್ಕೊಟ್ಟುವರೆಗೆ ಅಲ್ಟರ್ನೇಟ್ ಸೋರ್ಸ್ ಅಲ್ವಾಗಿ ಎಟ್ ಪ್ರೆಸೆಂಟ್ ಈಗ ಅದು ಕೊಣಜೆಯಿಂದ ಬರ್ತಾ ಇದೆ. ಅದು ಏನಾದರೂ 33 kV ಲೈನ್ ಕೈ ಕೊಟ್ಟರೆ ಇನ್ನೊಂದು ಅಲ್ಟರ್ನೇಟ್ ಸೋರ್ಸ್ ಬೇಕಂತ ಹೇಳಿ ಅದನ್ನು ನಾವು ಜಪ್ಪಿನಮೊಗರಿನಿಂದ 33 kV ಲೈನನ್ನು ಮಾಡ್ತಾ ಇದ್ದೀವಿ. ಅದರ ಕಾಮಗಾರಿ ಬಂದು ವೆಚ್ಚ ಬಂದು ಸುಮಾರು 5,77,00,000ಗಳು. ಈಗ ಏನು ಸಾಹೇಬರೇನು ಸೆಕ್ಷನ್ ಆಫೀಸ್ ಪೂಜೆ ಮಾಡಿದ್ರು, ಅದು ಸುಮಾರು 48 ಲಕ್ಷದ ವೆಚ್ಚದಲ್ಲಿ ಆ ಸೆಕ್ಷನ್ ಆಫೀಸನ್ನು ನಾವು ಕಟ್ತಾ ಇದ್ದೀವಿ. ಅದೇ ರೀತಿ ನಾವು ಮೆಸ್ಕಾಂ ತೊಕ್ಕೊಟ್ಟು ಇಷ್ಟೊತ್ತನ ಹೇಳಿದಾಗೆ ತೊಕ್ಕೊಟ್ಟು ಸ್ಟೇಷನ್ನಲ್ಲಿ ಈಗ ಆಲ್ರೆಡಿ ಇರೋ 5 MA ಟ್ರಾನ್ಸ್ಫಾರ್ಮರ್ ಓವರ್ಲೋಡ್ ಆಗಿರೋದ್ರಿಂದ ಅದನ್ನು 10 MA ಟ್ರಾನ್ಸ್ಫಾರ್ಮರ್ಗೆ ಉನ್ನತೀಕರಣ ಮಾಡ್ತೀವಿ. ಅದು ಸುಮಾರು ವೆಚ್ಚ 1 ಕೋಟಿಯಲ್ಲಿ. ಅದು ಈಗ 10 MA ಟ್ರಾನ್ಸ್ಫಾರ್ಮರ್ ಖರೀದಿಯು ಟೆಂಡರ್ ಹಂತದಲ್ಲಿದೆ. ಅದೇ ರೀತಿ ಜಪ್ಪಿನಮೊಗರಿನಿಂದ UG ಕೇಬಲ್ ಹಾಕಿ 11 kV ಫೀಡರ್ಗಳ ಚಾಲನೆ ಕೂಡ ಟೆಂಡರ್ನ ಹಂತದಲ್ಲಿದೆ. ಅದು ಸುಮಾರು 47 ಲಕ್ಷ ವೆಚ್ಚದ ಕಾಮಗಾರಿ ಆಗಿರುತ್ತದೆ. ಅದೇ ರೀತಿ ಕೊಣಜೆ ನೂತನ ಸಬ್ಸ್ಟೇಷನ್ ಉಳ್ಳಾಲ ಸಬ್ಸ್ಟೇಷನ್ನಿಂದ ಉಳ್ಳಾಳ ಸಬ್ ಡಿವಿಷನ್ನಿಂದ ಹೊಸದಾಗಿ ಇನ್ನೊಂದು ಸಬ್ಸ್ಟೇಷನನ್ನು ಮಾಡ್ತಾ ಇದ್ದೀವಿ. ಅದು ಕೊಣಜೆ ಸಬ್ಸ್ಟೇಷನ್. ಹೀಗಾಗಿ ಅದರಲ್ಲಿ ಸುಮಾರು ಶಾಖೆಗಳನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಇನ್ನೇನು ಸ್ವಲ್ಪ ದಿನಗಳಲ್ಲಿ ಅಥವಾ 1 ತಿಂಗಳಲ್ಲಿ ಎಲ್ಲ ಶಾಖೆಗಳನ್ನು ನಾವು ಸಾಹೇಬರು ಉದ್ಘಾಟನೆ ಮಾಡಲಿದ್ದಾರೆ.
ಅದು ಚಾಲ್ತಿಯಲ್ಲಿ ಬಂದು ಎಲ್ಲರಿಗೂ ಕೂಡ ನಿರಂತರವಾಗಿ ವಿದ್ಯುತ್ ಸಿಗುವ ಹಾಗೆ ಜವಾಬ್ದಾರಿ ಮೆಸ್ಕಾಂದಾಗಿದೆ. ಆ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ನಮ್ಮ ಮೆಸ್ಕಾಮು ಸಂಪೂರ್ಣವಾಗಿ ತೊಡಗಿಕೊಳ್ಳುವುದೆಂದು ಈ ಸಂದರ್ಭದಲ್ಲಿ ನಾನು ಭರವಸೆಯನ್ನು ನೀಡಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೊಣಾಜೆಯಲ್ಲಿ 33 ಕೆವಿಯ ಸಬ್ಸ್ಟೇಷನ್ ಮತ್ತು ಅದರ ಕೆಲಸ ಕಾಮಗಾರಿಗಳ ವೀಕ್ಷಣೆ ಮತ್ತು ಸೆಕ್ಷನ್ ಆಫೀಸಿನ ಕಟ್ಟಡದ ಶಂಕುಸ್ಥಾಪನೆಯ ಸುಸಂದರ್ಭದಲ್ಲಿ ಉಪಸ್ಥಿತವಂತಹ ಮೆಸ್ಕಾಂನ MD ಆದಂಥ ಪದ್ಮಾವತಿರವರೇ, ಬಹುಶಃ ನಮ್ಮೆಲ್ಲರ ಹಿರಿಯರು, ಮಾಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ಅಶ್ರಾಜ್ ಮುದ್ಯಾರವರೇ, ಮಾಜಿ ಸೋಮೇಶ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಸದಾಶಿವ್ ಉಲ್ಲಾಲ್ ಅವರೇ, ಕೋಟೆಕಲ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸದಸ್ಯ ಉದಯಾನಂದ ಅವರೇ, ಕೋಟೆಕಲ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ರೇಣುಕಾ ರೈರವರೇ, ಮಹಿಳಾ ಅಧ್ಯಕ್ಷರಾದಂಥ ಚಂದ್ರಿಕಾ ರೈರವರೇ, ಪ್ರಭಾವತಿ ಶೆಟ್ಟಿರವರೇ, ಸಫೀನರವರೇ, ಹಮೀದ್ರವರೇ, ಅದೇ ನಮ್ಮ ಮೈಮುನರವರೇ, ನಮ್ಮ ಅಹಮದ್ ಅಜಿನಾರ್ ಪುಷ್ಟಿ ಮೊಹಮ್ಮದ್ ಅವರೇ, ವಲಯ ಅಧ್ಯಕ್ಷ ಸುಕುಮಾರ್ ಗಟ್ಟಿರವರೇ, ಅದೇ ರೀತಿ ಪ್ರಹ್ಲಾದ್ರವರೇ, ಮತ್ತು ನಮ್ಮ ಸುರೇಶ್ ಭಟ್ನಗರ್ ಅವರೇ, ಅದು ನಮ್ಮ ರವಿ ಅವರೇ, ಎಲ್ಲ ನಮ್ಮ ಇಲ್ಲಿರುವ ಹಿರಿಯ ಹನೀಫ್ ಮತ್ತು ಹಿರಿಯ ಕಿರಿಯರೇ, ನಮ್ಮೆಲ್ಲ ಅಧಿಕಾರಿ ವರ್ಗದವರೇ, ಇಲ್ಲಿ ಸೇರಿರುವ ಎಲ್ಲ ಗುರು ಹಿರಿಯರೇ, ವಿವಿಧ ಪಂಚಾಯತಿನ ಪದಾಧಿಕಾರಿ ಸದಸ್ಯ ಅಧಿಕಾರಿ ವರ್ಗ, ದೀರ್ಘವಾಗಿ ಮಾತಾಡೋದಿಲ್ಲ. ಭಾಳ ಸಂತೋಷವಾಗ್ತಿದೆ. ಬಹುಶಃ ಒಂದು ಯೋಜನೆ ನಾವು ರೂಪಿಸಿಕೊಂಡು ಅನುಷ್ಠಾನ ಮಾಡಲಿಕ್ಕೆ ಇವತ್ತು ಕರೆಂಟ್ ಭವಿಷ್ಯದ ದಿನಗಳಲ್ಲಿ ಎಲ್ಲರಿಗೂ ಕೂಡ ಅತಿ ಅಗತ್ಯ. ನಮ್ಮ ಜೀವನದ ಉದ್ದಕ್ಕೂ ಸಮಾಜದ ಅಭಿವೃದ್ಧಿಗೆ ಯಾವುದು ಅತಿ ಅಗತ್ಯ ಅಂತ ಹೇಳಿದರೆ ಅದು ಪವರ್ ಮತ್ತು ಕರೆಂಟ್ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ನಮಗೆ ನೀರಿಲ್ಲದಿದ್ದರೂ ಕೂಡ 1-2 ದಿವಸ ನಾವು ನೋಡ್ಬೋದು, ಅಕ್ಕಿ ಕಮ್ಮಿ ಆದರೂ ಕೂಡ ಏನಾದರೂ ಮ್ಯಾನೇಜ್ ಮಾಡ್ಬೋದು. ಆದರೆ ಅಗತ್ಯದ ವಿಚಾರ ಯಾವುದು ಅತಿ ಅಗತ್ಯ ಅಂತ ಹೇಳಿದರೆ ಅದು ಪವರ್, ಕರೆಂಟ್ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನನ್ನ ಕ್ಷೇತ್ರದ ಉದ್ದಗಲಕ್ಕೂ ಮುಂದಿನ 30-35 ವರ್ಷಗಳವರೆಗೆ ಕರೆಂಟಿನ ಯಾವುದೇ ಕೊರತೆ ಆಗದೆ ರೀತಿಯಲ್ಲಿ ನೋಡಿಕೊಳ್ಳುವಂತಹ ದೂರದರ್ಶಿ ಜವಾಬ್ದಾರಿ ಮುಖಾಂತರ ನಾವು ಕೆಲವೊಂದು ಯೋಜನೆ ಮಾಡಿ ಈ 3 ತಿಂಗಳ ಒಳಗಡೆ ಅದಕ್ಕೆ ನಾವು ಅನುಷ್ಠಾನ ಯಾವುದು ಸ್ಯಾಂಕ್ಷನ್ ಕೂಡ ಇವತ್ತು ಆಗಿದೆ. ಅದರಲ್ಲಿ ಒಂದು ಯಾವುದಂತ ಹೇಳಿದರೆ, ತಾವು ತಲಂಬರದ ಆಚರಣೆ ಮಾಡಬೇಕಾದ್ರೆ ಒಂದು ಬಹುಶಃ ನಮ್ಮ ತೊಕ್ಕೋಟನ್ನು ಈಗಾಗಲೇ ಅದು 110 KV ಆಗಿ ಅತ್ಯಂತ ದೊಡ್ಡ ಮಟ್ಟದ ಒಂದು ಸ್ಟೇಷನ್ ಪರಿವರ್ತನೆ ಮಾಡಲಿಕ್ಕೆ ನಿನ್ನೆ ತಾನೇ ಅದಕ್ಕೆ ಬೋರ್ಡ್ ಅವರಿಗೆ ಒಪ್ಪಿಗೆ ಕೊಟ್ಟಿದೆ ಅಂತ ಹೇಳಿ ಅತ್ಯಂತ ಸಂತೋಷವಾಗ್ತಿದೆ. 110 KV ಅಂತ ಹೇಳಿದ್ರೆ ಸುಮಾರು 40-50 ಕೋಟಿ ರೂಪಾಯಿ ಕೆಲಸ ಕ್ರಮ ನಡೆದುಕೊಂಡು ಮುಂದಿನ 30-40 ವರ್ಷದವರೆಗೆ ಉಲ್ಲಾಲದ ಈ ಸುತ್ತ ಪ್ರದೇಶಕ್ಕೆ ಕರೆಂಟಿನ ಯಾವುದೇ ಕೊರತೆ ಆಗದ ರೀತಿಯ ಒಂದು ಫೌಂಡೇಶನ್ ಇವತ್ತು ಆಗಿದೆ. ಎರಡನೇದು, ಕಳೆದ ಬೋರ್ಡ್ ಮೀಟಿಂಗ್ನಲ್ಲಿ ನಾವು ಈಗಾಗಲೇ ಒಂದು ಸಬ್ ಡಿವಿಷನ್ ಬಹುಶಃ ಇಲ್ಲಿದೆ, ಇಲ್ಲಿ ನಮ್ಮ ತುಕ್ಕೋಟ್ನಲ್ಲಿ ಉಲ್ಲಾಲದಲ್ಲಿ, ಇನ್ನೊಂದು ಸಬ್ ಡಿವಿಷನ್ ನಾವು ಕೊಣಾಜೆಯಲ್ಲಿ ಮಾಡಿದ್ದೇವೆ. ಸಬ್ ಡಿವಿಷನ್ ಕೊಣಾಜೆಯಲ್ಲಿ ಮಾಡಿದಾಗ ಲಾಭ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿ ಈಗ ಸೆಕ್ಷನ್ ಆಫೀಸ್ ಜಾಸ್ತಿ ಆಗ್ತದೆ. ಇವತ್ತು ಬೊಲ್ಯಾರಿಗೆ 3 ಗ್ರಾಮ ಸೇರಿ ಬೊಲ್ಯಾರಲ್ಲಿ ಒಂದು ಸೆಕ್ಷನ್ ಆಫೀಸ್, ತಲಪಾಡಿ ಕಿನ್ಯ ಮಂಜಾನಡಿ ಸೇರಿ ಕಿನ್ಯ ಹತ್ತಿರ ಜಂಕ್ಷನ್ನಲ್ಲಿ ಒಂದು ಸೆಕ್ಷನ್ ಆಫೀಸ್, ಕೊಣಾಜೆ ಅಸೇಗೋಲಿಯಲ್ಲಿ 2-3 ಗ್ರಾಮ ಸೇರಿ ಅಲ್ಲಿ ಒಂದು ಸೆಕ್ಷನ್ ಆಫೀಸ್, ಇಲ್ಲಿ ಒಂದು ಸೆಕ್ಷನ್ ಆಫೀಸ್ ಕೂಡ ಪ್ರಾರಂಭ ಆಗ್ತದೆ. ಮುಡಿಪಲ್ಲಿ ಒಂದು ಆಗ್ತದೆ. ಇದನ್ನೇನು ಪ್ರಯೋಜನ ಅಂತ ಹೇಳಿದ್ರೆ, ಸೆಕ್ಷನ್ ಆಫೀಸ್ ಆದ ತಕ್ಷಣ ನಿಮ್ಗೆ ಅಲ್ಲಿ ಮ್ಯಾನ್ ಪವರ್ ಜಾಸ್ತಿ ಬರ್ತದೆ. ಕೆಲಸಗಳಿಗೆ ನಿಮಗೆ ಇಂಜಿನಿಯರ್, ನಮ್ಮ ಅಸಿಸ್ಟೆಂಟ್ ಬರ್ತಾರೆ, ಲೈನ್ ಮ್ಯಾನ್ಗಳು ಸಿಗ್ತಾರೆ, ನಿಮ್ಗೆ ಜೀಪು ಸಿಗ್ತದೆ, ಸವಲತ್ತು ಸಿಗ್ತದೆ. ನಾಳೆ ಒಂದೇ ಕಡೆಯಿಂದ ಎಲ್ಲ, ಈಗ ನಾವು ಹೇಳ್ತೇವೆ ನಮ್ಗೆ ಬರೋ ಅರ್ಧ ಗಂಟೆ ಲೇಟ್ ಆಯ್ತು, 1 ಗಂಟೆ ಲೇಟ್ ಆಯ್ತು, 1.5 ಗಂಟೆ ಲೇಟ್ ಅಂದೇನಾಗ ನಮ್ಮ ಹತ್ರ ಇಷ್ಟು ದೊಡ್ಡ ವ್ಯಾಪ್ತಿಗೆ ಜೀಪ್ ಇರೋದು 2 ಜನ ಇರೋದು ಇಷ್ಟೇ ಅಂತ. ಈಗ ಹಾಗೆಲ್ಲ, ಈಗ ಬೇಕಾದಷ್ಟು ಜನವಾಗ್ತದೆ, ಬೇಕಾದ ಸವಲತ್ತು ಆಗ್ತದೆ. ಸಮಸ್ಯೆ ಆದಾಗ ಕೆಲಸ ಮಾಡಲಿಕ್ಕೆ ನಮಗೆ ಬೇಕಾದ ಜನ ಕೂಡ ಮತ್ತು ವ್ಯವಹಾರ ಕೂಡ ಒಂದು ಸಿಸ್ಟಮ್ ಅಲ್ಲಿ ಬಂದು ನಿಲ್ಲುವಂಥ ವಿಚಾರ ಕೂಡ ಇವತ್ತು ಆಗುವಂಥದ್ದು. ಮೂರನೇದು ಏನಂತ ಹೇಳಿದ್ರೆ, ಈಗ ನಮಗೆ ಕೋಟೆಕಾರಿಗೆ ಬರ್ತಾ ಇರೋದು ಕೊಣಾಜೆಯಿಂದ ಕರೆಂಟ್. ಅಲ್ಲಿ ಲೋಡ್ ಜಾಸ್ತಿ ಆದರೆ ಇಲ್ಲಿಗೆ ಬರೋದು ಕಡಿಮೆ ಆಗ್ತದೆ. ತೊಕ್ಕೋಟ್ನಲ್ಲಿ ಏನು ಇವತ್ತು ನಮ್ಮ ಹತ್ರ ಇತ್ತ ಕರೆಂಟ್ ಕೆಪಾಸಿಟಿ, ಈಗ ಬಿಲ್ಡಿಂಗಲ್ಲೂ, ಶಾಲೆಗಳು, ಕಾಲೇಜುಗಳು, ಮನೆಗಳು, ಇಂಡಸ್ಟ್ರಿಗಳು, ಮತ್ತು ನೀವೆಲ್ಲ ಕರೆಂಟ್ ಯೂಸರ್ AC ಹಾಕಿ ಕರೆಂಟ್ ಕೂಡ ಇವತ್ತು ಜಾಸ್ತಿ ಖರ್ಚಾಗುವಂಥದ್ದು ಕೂಡ ಈಗ ಇದರಲ್ಲಿ ಇದೆಲ್ಲವೂ ಸೇರಿದರೆ ಅವತ್ತು ಹಾಕಿದಂಥ ಕರೆಂಟಿನ ಕೆಪಾಸಿಟಿ ಅದು ಸಾಕಾಗುವುದಿಲ್ಲ. ಅದನ್ನು ಹೆಚ್ಚುವರಿ ಮಾಡಬೇಕಂತೇಳಿ ಕಳೆದ ಇದರಲ್ಲಿ ನಮಗೆ ಬಹುಶಃ ನಮ್ಮ ಹತ್ತಿರದ ಸ್ಟೇಷನ್ನ ಅಂಡರ್ಗ್ರೌಂಡ್ ಕೇಬಲ್ನಲ್ಲಿ ತಂದು ಬಹುಶಃ ಕನೆಕ್ಷನ್ ಮಾಡಿದರೆ
ಎಲ್ಲ ಕೆಲಸಗಳಾದಾಗ ಬಹುಶಃ ಕರೆಂಟ್ಗೆ ಪವರ್ಗೆ ಸಂಬಂಧಪಟ್ಟಾಗೆ ಯಾವುದೇ ಒಂದು ಕೊರತೆ ಇಲ್ಲದೆ ಮುಂದಿನ 30-40 ವರ್ಷದವರೆಗೆ ಇವತ್ತು ಎಲ್ಲವೂ ಕೂಡ ಇವತ್ತು ಅವಕಾಶ ಆಗಿ ಇವತ್ತು ಸಿಗ್ತದೆ. ಒಂದು ಸ್ಥಿರವಾಗುವಂಥ ವ್ಯವಸ್ಥೆ ಇವತ್ತು ಆಗ್ತದೆ. ಮತ್ತೆ ನಮಗೆ ಬೇಕಾದದ್ದು ಕುಡಿಯುವ ನೀರಿಗೆ ಸಂಬಂಧಪಟ್ಟಾದ ವಿಚಾರ. ಅದಕ್ಕೆ ಈಗಾಗಲೇ ನಾನೊಂದು ಮಾಡಿದ್ದೇನೆ. ಮುಂದಿನ 2 ತಿಂಗಳ ಒಳಗಡೆ ಅದಕ್ಕೆ ಏನು ವ್ಯವಸ್ಥೆ ಬೇಕೋ ಅದು ನಾನು ನಿಮ್ಮ ಮುಂದೆ ಬಂದು ಹೇಳುವಂಥ ವಿಚಾರ ಮಾಡ್ತೇನೆ. ಮೂರನೇದು ಏನು ಬೇಕಾದ್ರೆ ನಮಗೆ ರಸ್ತೆಗೆ ಸಂಬಂಧಪಟ್ಟಾಗ ಇವತ್ತು ಈಗಾಗಲೇ ಬಹುತೇಕ 95% ಎಲ್ಲ ರಸ್ತೆ ಕೂಡ ಅಲ್ಲಿ ಇವತ್ತು ನಮ್ಮ ರಸ್ತೆ ಇವತ್ತು ನಿರ್ಮಾಣ ಆಗಿದೆ. ನನ್ನ ಕ್ಷೇತ್ರ ಉದ್ದಗಲಕ್ಕೂ ಯಾವುದೇ ಒಂದು ಕುಗ್ರಾಮದಿಂದ ಹಿಡಿದು ಮಂಗಳೂರು ನಗರಕ್ಕೆ ಅರ್ಧ ಗಂಟೆಯಲ್ಲಿ ಹೋಗುವಂಥ ವ್ಯವಸ್ಥೆ ಇವತ್ತು ನಾವು ಮಾಡಿದ್ದೇವೆ. ಅತ್ಯಂತ ಕುಗ್ರಾಮದಿಂದ ಪ್ರಾರಂಭ ಮಾಡಿದರೆ 20-30 ನಿಮಿಷದಲ್ಲಿ ಅವನು ಮಂಗಳೂರಿಗೆ ಮುಟ್ಟುವಂಥ ವ್ಯವಸ್ಥೆ ಈಗಾಗಲೇ ಆಗಿದೆ ಎಲ್ಲ ಕಡೆಯಿಂದಲೂ ಕೂಡ. ಆದಾಗ ಇದರಿಂದ ಏನು ಲಾಭ ಅಂತ ಹೇಳಿದರೆ, ಮೂಲಭೂತ ಕರೆಂಟ್, ನೀರು ಮತ್ತು ರಸ್ತೆ ಕೊಟ್ಟರೆ ಮೂಲಭೂತ ಸೌಕರ್ಯ ಅಂತ ಹೇಳಿದರೆ, ಗ್ರಾಮೀಣ ಮಟ್ಟದಲ್ಲಿ ಮತ್ತು ಹಳ್ಳಿಯಲ್ಲಿರುವಂಥ ಮನೆಯವರು ಇಲ್ಲಿ ಮನೆ ಬಿಟ್ಟು ನಗರಕ್ಕೆ ಹೋಗಿ ವ್ಯಾಪಾರ ಅಲ್ಲಿ ಮನೆ ಮಾಡೋದು ನಿರುವುದಿಲ್ಲ. ಸೊ ನಗರ ಮಟ್ಟದಲ್ಲಿರುವಂಥ ವ್ಯವಸ್ಥೆಯನ್ನು ಗ್ರಾಮೀಣ ಮಟ್ಟಕ್ಕೆ ಕೊಡುವಂಥ ಜವಾಬ್ದಾರಿ ಅದು ನಮ್ಮ ಇವತ್ತು ಜವಾಬ್ದಾರಿ ಆಗಿದೆ. ಆವಾಗ ಗ್ರಾಮೀಣ ಮಟ್ಟದಲ್ಲಿ ಆ ಮಕ್ಕಳು ಮತ್ತು ತಂದೆ ತಾಯಂದಿರು ಆ ಗ್ರಾಮದಲ್ಲಿ ನಿಲ್ತಾರೆ. ಅವಾಗಿದ್ದಂಥ ಕೃಷಿಯನ್ನು ಅವರು ಬೆಳೆಸ್ತಾರೆ. ಬಹುಶಃ ಇವತ್ತು ಒಂದು ಏರಿಯಾ ಕೂಡ ಇವತ್ತು ಸುಡೋದಾಗ್ತದೆ. ಇಲ್ಲದ ಏನಾಗ್ತದೆ, ಮಕ್ಕಳಿಗೆ ಸ್ವಲ್ಪ ದುಡ್ಡಾದ ತಕ್ಷಣ ಅಮ್ಮಮ್ಮ ಪಪ್ಪಮ್ಮನ ಕರ್ಕೊಂಡು ಹೋಗಿ ಮನೆಯಲ್ಲಿ ಮಂಗಳೂರಲ್ಲಿ ಫ್ಲ್ಯಾಟಲ್ಲಿ ನಿಲ್ಲ. ಯಾಕೆ ಇವನು ಅಲ್ಲಿಂದ ಹೋಗ್ಬೇಕು 1 ಗಂಟೆ 2 ಗಂಟೆ ಬೇಕು, ಶಾಲೆ ಸ್ಕೂಲಿಗೆ ಹೋಗಿ ಅದಕ್ಕಾಗಿ ಅಲ್ಲಿ ನಿಲ್ತಾರೆ. ಅಲ್ಲಿ ನಿಂತ ತಕ್ಷಣ ಇಲ್ಲಿ ಏನಾಗ್ತದೆ, ಅವರ ಮನೆ, ಅವರ ಆಸ್ತಿ, ಅವರ ತೋಟ, ಅವರ ಗದ್ದೆ ಎಲ್ಲ ಕೂಡ ಬರಡಾಗಿಕೊಂಡು ಅದನ್ನು ಯಾರು ಕೂಡ ನೋಡ್ಲಿಕ್ಕೆ ಜನ ಇಲ್ಲ ಅಂತೆಲ್ಲ ಬರಡು ಬಿದ್ದಂಥ ಪರಿಸ್ಥಿತಿ ನಾವು ಇವತ್ತು ನೋಡ್ತಾ ಇದ್ದೇವೆ. ಈಗ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಮುಂಚೆ ಈ ಒಂದು ಪ್ರದೇಶ ಎಲ್ಲರೂ ಕೂಡ ಇಲ್ಲಿ ಬಿಟ್ಟು ಮಂಗಳೂರಿನಲ್ಲಿ ಮನೆ ಮಾಡ್ತಾ ಇದ್ರು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಮಂಗಳೂರಿನಲ್ಲಿದ್ದ ಜಾಗವನ್ನು ಮಾರಿ ಇಲ್ಲಿ ಬಂದು ಇವತ್ತು ಮನೆ ಮಾಡುವಂಥ ಪರಿಸ್ಥಿತಿ ನಾವು ಇವತ್ತು ನಿರ್ಮಾಣ ಇವತ್ತು ಆಗಿದೆ. ಅಲ್ಲಿ ಯಾವುದೋ 1 ಕೋಟಿ ಕೊಡಬೇಕಾದ್ರೆ ಇಲ್ಲಿ 10-15 ಲಕ್ಷ 20 ಲಕ್ಷ ರೂಪಾಯಲ್ಲಿ ಇವರಿಗೆ ಜಾಗೆಯಲ್ಲಿ ಸಿಗ್ತದೆ. ಅದಕ್ಕೆ ಇದೆಲ್ಲ ಕೂಡ ಒಂದು ಅಭಿವೃದ್ಧಿ ಆದಾಗ ಪರೋಕ್ಷವಾಗಿ ಏನೆಲ್ಲ ಸಮಾಜದ ಅಭಿವೃದ್ಧಿಗೆ ಪೂರಕವಾಗ್ತದೆ ಅಂತೇಳಿ ಒಂದು ನಿರ್ದೇಶನ ಇವತ್ತು ಮಾತ್ರ. ಹಾಗಾಗಿ ಮೆಸ್ಕಾಂಗೆ ಸಂಬಂಧಪಟ್ಟಾಗೆ ಎಲ್ಲ ನಮ್ಮ ನಮ್ಮ ಮಂತ್ರಿ ಆದಂಥ ಜಾರ್ಜ್ ಅವರು, ಎಲ್ಲ ರಾಜ್ಯ ಮಟ್ಟ ಅಧಿಕಾರಿಗಳು, ನಮ್ಮ ಜಿಲ್ಲಾ MD ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಅದೇ ಒಂದು ಪ್ಲಾನ್ ಮುಖಾಂತರ ಇವತ್ತು ಬಹುಶಃ ಬರೀ ನಾವು 3 ತಿಂಗಳಿನಲ್ಲಿ ಏನೆಲ್ಲ ಪ್ಲಾನ್ ಮಾಡಿದ್ದೇವೋ ಅದೆಲ್ಲ ಕೂಡ ಆಟೋಮೆಟಿಕ್ ಆಗಿ ಇವತ್ತು ಸ್ಯಾಂಕ್ಷನ್ ಆಗಿ ಇವತ್ತು ಬಂದು ನಿಲ್ಲುವಂಥ ವಿಚಾರ ಇವತ್ತು ಆಗಿದೆ. ಆದ ಕಾರಣ ಇವತ್ತು ತೊಕ್ಕೋಟ್ನಲ್ಲಿ 110 ಟನ್ನಕ್ಕೆ ಇದು ಇವತ್ತು ನಮಗೆ ಅಲ್ಲಿ ಅಪ್ಗ್ರೇಡೇಷನ್, ಅಂಡರ್ಗ್ರೌಂಡ್ ಕೇಬಲ್, 4 ಸಬ್ ಡಿವಿಷನ್, ಈ ಒಂದು ಸೆಕ್ಷನ್ ಆಫೀಸ್, 30 ವರ್ಷ ಏನು ತೊಂದರೆ ಆಗತ್ತ ಕೆಲಸ ಬಂದಿದ್ರೆ ಅದು ನಿಮ್ಮ ಮತದ ಪವರ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಮತದ ಮೌಲ್ಯ ಎಲ್ಲಿ ಕಾಣ್ತಂತ ಹೇಳಿದ್ರೆ, ನಿಮ್ಮ ಈ ಮತದ ಮೌಲ್ಯ ಈ ಅಭಿವೃದ್ಧಿಯಲ್ಲಿ ಕಾಣ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನೀವು ಮತ ಕೊಟ್ಟು ಅವಕಾಶ ಕೊಟ್ಟು ಅಧಿಕಾರ ಕೂತ್ಕೊಂಡ ಕಾರಣ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ನಮಗೆ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛಿಸಿ, ಬಹುಶಃ ಇದೆಲ್ಲವೂ ಕೂಡ ನಿಮ್ಮ ವಿಷಯ ಪರೋಕ್ಷವಾಗಿ ಇದೆಲ್ಲವೂ ಕೂಡ ನೀವು ಮಾಡಿದ ನಿಮ್ಮ ಮುಖಾಂತರ ಮಾಡಿದಂಥ ಕೆಲಸ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಷ್ಟು ಬೇಗನೆ ಉತ್ತಮವಾದ ಒಂದು ಗುಣಮಟ್ಟ ಕ್ವಾಲಿಟಿ ಮುಖಾಂತರ ಕೆಲಸ ನಿರ್ವಹಿಸೋ ಅವಕಾಶ ಇವತ್ತು ಆಗಲಿ. ಅದೇ ರೀತಿ ಎಲ್ಲ ಯೋಜನೆ ಆದಷ್ಟು ಬೇಗ ಇವತ್ತು ಪೂರ್ಣಗೊಳ್ಳಲಿ ಅಂತ ನಾನು ಶುಭಾಶಯ ಸಲ್ಲಿಸಿಕೊಂಡು ಎಲ್ಲ ನಮ್ಮ MD ಅವರು ಮತ್ತು ಎಲ್ಲ ಇಂಜಿನಿಯರ್ ಮತ್ತು ಎಲ್ಲ ಮೆಸ್ಕಾಂ ಡಿಪಾರ್ಟ್ಮೆಂಟ್ಗೆ, ನಮ್ಮ ಸ್ಥಳೀಯ ಮಾಡಿದ ಎಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ, ನಮ್ಮೆಲ್ಲ ಮುಖಂಡರುಗಳಿಗೆ, ಬಹುಶಃ ನಿಮಗೆ ಎಲ್ಲ ನಮ್ಮ ಮುಂದೆ ಕೂತು ನನ್ನನ್ನು ಶಕ್ತಿ ಮೀರಿ ದುಡಿದನ್ನು ಗೆಲ್ಲಿಸಿ ಕಳಿಸಿದ ನಿಮಗೆಲ್ಲರಿಗೂ ಕೂಡ ನನ್ನ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು, ಇವತ್ತು ನೀರು, ರಸ್ತೆ, ಕರೆಂಟ್ ಇದಾದ ನಂತರ ಸ್ವಾಭಾವಿಕ ಮನೆಗೆ ಸಂಬಂಧಪಟ್ಟಂಥ ವಿಚಾರ ಇವತ್ತು ಇರ್ತದೆ. ಅದನ್ನು ಈಗ ಕೋಟೆಕಾರ್ನಲ್ಲಿ ನಾವು ಈಗಾಗಲೇ ಹೇಳಿದ್ದೇವೆ, ಸರ್ಕಾರಿ ಜಾಗ ಎಲ್ಲಿ ಗುರುತಿಸಿಕೊಂಡು ಎಲ್ಲಿ ಅದು ಮನೆ ಕೊಡಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ. ಅದು ಈಗಿನ ಕಾಲಘಟ್ಟದ ಏನಂತ ಹೇಳಿದರೆ, ನಗರ ಮಟ್ಟದಲ್ಲಿ ಇವತ್ತು ಎಲ್ಲಿ ಕೂಡ ಜಾಗ ಕೊಡುವಂಥ ಕಾನೂನು ಇಲ್ಲ. ಇದ್ದಲ್ಲಿ 1+3 ಫ್ಲ್ಯಾಟ್ ಕಟ್ಟಲಿಕ್ಕೆ ಇವತ್ತು ಇರುವುದು. ಫ್ಲ್ಯಾಟ್ ಕಟ್ಟಿ ಕೊಡೋದಲ್ಲದೆ ಜಾಗ ಕೊಡುವಂಥ ನಿಯಮ ಎಲ್ಲಿ ಕೂಡ ನಗರ ಮಟ್ಟದಲ್ಲಿ ಕೊಡ್ತಾ ಇಲ್ಲ. ಯಾಕೆ, ನಗರ ಮಟ್ಟದಲ್ಲಿ 3 ಸೆನ್ಸ್ ಕೊಟ್ಟರೆ ಅದರ ವ್ಯಾಲ್ಯೂ ನೋಡಿ ಮಾರಿ ಮತ್ತೊಮ್ಮೆ ಬೇರೆ ಕಡೆ ಹೋಗುದು. ಅದಕ್ಕಾಗಿ ಇದು ಎಲ್ಲಿ ರೀತಿ ಅಲ್ಲ, ಇದು ಬೆಂಗಳೂರಿನ ಅಂತ ವಿಚಾರ. ಅದಕ್ಕೆ ಎಲ್ಲಿ ಕೂಡ ನಗರ ಮಟ್ಟದ ಎಲ್ಲಿ ಕೂಡ ಜಾಗ ಕೊಡುವಂಥ ಕಾನೂನಿಲ್ಲ. ಎಲ್ಲಿ ಜಾಗ ಇದ್ದರೆ ಅಲ್ಲಿ 1+3 ಫ್ಲ್ಯಾಟ್ ಕೊಡೋದು. ಆ ಫ್ಲ್ಯಾಟಲ್ಲಿ ಸಮಸ್ಯೆ ಏನಂತ ಹೇಳಿದರೆ, ಅದು ಸಿಂಗಲ್ ಬೆಡ್ರೂಮ್ ಮಾತ್ರ. ಈಗ ನಾನು ಹೊಸ ಸಚಿವನಾಗಿದ್ದೆ, ಬರೀ ಹೀಗೆ ನಮ್ಮ ಕ್ವಾರ್ಟರ್ಸ್ ಥರ ಅದು. ಅಲ್ಲಿ ಅವ್ರಿಗೆ ಯಾರು ಈ ಬೆಳಿಗ್ಗೆ ಬಂದು ತಂದೆ ತಾಯಿ ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳು ಶಾಲೆಗೆ ಹೋಗ್ತಾರೆ,
ಆಂಧ್ರದವರು, ಬಿಜಾಪುರ ಅಂಥವ್ರಿಗೆ ನಡೀತದೆ. ನಮ್ಮ ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದ್ದವರಿಗೆ ಈ ಒಂದು ವ್ಯವಸ್ಥೆ ಕೂಡ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಅದನ್ನು ಡಬಲ್ ಬೆಡ್ರೂಮ್ ಅದು ಕನಿಷ್ಠ ಮಾಡಬೇಕಂತ ಒತ್ತಾಯ ನಾವು ಈ ಸಲ ಮಾಡಿದ್ದೇವೆ. ಅದು ಆದೇಶ ಸ್ವಲ್ಪ ತಡವಾಗ್ಬೋದು. ಇನ್ನು ಜಾಗ ಬೇಕಾದ್ರೆ ನಾವು ಆ ಕಡೆ ಗುರುತಿಸಿಗಳಿಗೆ ಹೇಳಿದ್ದೇವೆ. ಮುಡಿಪು, ನರಿಂಗಾನ ಅಲ್ಲಿ ಏನೋ 10-20 ಎಕರೆ ಇದ್ದರೆ ಅಲ್ಲಿ ಏನು ಗುರುತಿಸಿಕೊಂಡು ಇಲ್ಲಿಯವರು ಯಾರಿಗೆ ಬೇಕು ಅಲ್ಲಿಗೆ ಹೋಗುವಂಥ ಅವಕಾಶ ಮಾಡಿಕೊಡ್ಲಿಕ್ಕೆ ಕೂಡ ಇವತ್ತು ಕಾರ್ಯೋಪಕ ಹಮ್ಮಿಕೊಳ್ಳುವಂಥ ವಿಚಾರ ಕೂಡ ಇವತ್ತು ಆಗುವಂಥ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಮತ್ತೆ ಇರೋದು ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಬೇಕಾಗುವಂಥ ವ್ಯವಸ್ಥೆ. ಅದು ಈಗಾಗಲೇ ನಾವು ನಮ್ಮ ದೇರ್ಲಕ ಎಲ್ಲ ಗ್ರಾಮದಲ್ಲಿ ಕೂಡ ಒಂದೊಂದು ಹೈಸ್ಕೂಲು ಸಾಧಾರಣ ಇದೆ. ಯಾವ ಕ್ಷೇತ್ರದಲ್ಲಿ ಕೂಡ ಎಲ್ಲ ಗ್ರಾಮದಲ್ಲಿ ಹೈಸ್ಕೂಲ್ ಇರುವಂಥ ಪ್ರದೇಶದಲ್ಲಿಯೂ ಕೂಡ ಇವತ್ತು ಇಲ್ಲ. ನೀವು ತಲಪಾಡಿಯಲ್ಲಿದೆ, ಕೋಟೆಕಾರಲ್ಲಿದೆ, ಸೋಮೇಶ್ವರದಲ್ಲಿದೆ, ಕೊಣಾಜೆಯಲ್ಲಿದೆ, ದೇರ್ಲಕಟ್ಟೆಯಲ್ಲಿದೆ, ಅಮ್ಲಮುಗರ್ನಲ್ಲಿದೆ, ಹರೇಕಳದಲ್ಲಿದೆ, ಪಾವೂರಿನಲ್ಲಿದೆ, ಉಲ್ಲಾಳದಲ್ಲಿ ಇದೆ. ಸೊ ಕಾಲೇಜಿಗೆ ನಾವು ಗೌರ್ಮೆಂಟ್ PU ಕಾಲೇಜ್ ಒಂದು ನಾವು ದೇರ್ಲಕಟ್ಟೆಯಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ನೆಕ್ಸ್ಟ್ ನನ್ನ ಜವಾಬ್ದಾರಿ ಈಗಲೇ ಮುಡಿಪಿನಲ್ಲಿಂದು ಡಿಗ್ರಿ ಕಾಲೇಜ್ ನಾವು ಪ್ರಾರಂಭ ಮಾಡಿದ್ದೇವೆ. ನೆಕ್ಸ್ಟ್ ನನ್ನ ಜವಾಬ್ದಾರಿ ಕೋಟೆಕರ್ ಸೋಮೇಶ್ವರ ಈ ಪ್ರದೇಶ ಡಿಗ್ರಿ ಕಾಲೇಜನ್ನು ಪ್ರಾರಂಭ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ನಾವು ಇವತ್ತು ಆ ಯೋಜನೆ ಹಾಕಿಕೊಂಡು ಆ ಪ್ರಯತ್ನ ಕೂಡ ಇವತ್ತು ನಾವು ಮಾಡಿ ತಾಲೂಕು ಮಟ್ಟದ ಪಾಲಿಟೆಕ್ನಿಕ್, ತಾಲೂಕು ಮಟ್ಟದ ITI, ತಾಲೂಕು ಮಟ್ಟದ ಫೈರ್ ಸ್ಟೇಷನ್, ತಾಲೂಕು ಮಟ್ಟದ ಕೋರ್ಟ್ ಎಲ್ಲ ಕೂಡ ಆಟೋಮೆಟಿಕ್ ಆಗಿ ತಾಲೂಕು ಆಗಿ ಡಿಕ್ಲೇರ್ ಆದ ಕಾರಣ ಎಲ್ಲ ವ್ಯವಸ್ಥೆ ಕೂಡ ಹಂತ ಹಂತವಾಗಿ ಒಂದಲ್ಲೊಂದು ಪ್ರದೇಶದಲ್ಲಿ ಬಂದು ನಿಲ್ತದೆ ಅಂತ ನಾನು ಹೇಳಿಕೊಂಡು ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಕೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡಿಕೊಳ್ತಾ ಮಾತು ಮುಗಿಸ್ತೀನಿ. ಜೈ ಹಿಂದ್. ಸಮಗ್ರ ಅಭಿವೃದ್ಧಿಯ ವಿವರವನ್ನು ನೀಡಿದ್ದಾರೆ. ಈಗ ಅದರ ವ್ಯವಸ್ಥಾಪಕ ನಿರ್ದೇಶಕರಿಂದ ಒಂದು ನೆನಪಿನ ಕಾಣಿಕೆ. ನಮ್ಮ ಆತ್ಮೀಯ ಶಾಸಕರಾಗಿ ಜನಪ್ರಿಯತೆ ಪಡೆದು ಇದೀಗ ರಾಜ್ಯದ ವಿಧಾನಸಭಾ ಅಧ್ಯಕ್ಷ ಸ್ಥಾನದವರೆಗೆ ಉನ್ನತ ಸ್ಥಾನವನ್ನು ಅಲಂಕರಿಸಿದಂತಹ UT ಖಾದರ್ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಮೆಸ್ಕಾಂ ಇಲಾಖೆಯ ಪರವಾಗಿ ಅವರಿಗೆ ಈ ಒಂದು ಮೇಲ್ದರ್ಜೆ ಕಾಮಗಾರಿ ಅದರ ವೀಕ್ಷಣೆಗೆ ಬಂದು ಕಾಮಗಾರಿಯನ್ನು ಅದರ ಅಭಿವೃದ್ಧಿಯ ವಿವರಗಳನ್ನು ನೀಡಿ ಮುಂದಿನ 30 ವರ್ಷಗಳಿಗೆ ಸಮಗ್ರ ಅಭಿವೃದ್ಧಿಯ ಯೋಜನೆಗಳನ್ನು ಹಮ್ಮಿಕೊಂಡಂತಹ ಶಾಸಕರು ಶ್ರೀಯುತ UT ಖಾದರ್ ಇಲಾಖೆ ಎಲ್ಲರಿಗೂ ವಂದನೆಗಳು.